ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಡೆಲ್ಲಿ ಪೊಲೀಸ್ಗಳು ಮೊನ್ನೆ ಕೆಲವೊಂದು ಫ್ಯಾಕ್ಟ್ರಿ ವೇರ್ ಹೌಸನ್ನು ರೈಡ್ ಮಾಡಿದ್ದಾರೆ. ಈ ರೈಡಲ್ಲಿ ಓಪೋ, ರಿಯಲ್ಮಿ, ಒನ್ ಪ್ಲಸ್ ಇಂದು ಕೆಲವೊಂದು ಫೇಕ್ ಹೆಡ್ಫೋನ್ಸು, ಚಾರ್ಜರು, ಈವನ್ ಸ್ಮಾರ್ಟ್ಫೋನ್ಗಳು ಕೂಡ ಸಿಕ್ಕಿದೆಯಂತೆ. ಇವರೆಲ್ಲ ಏನಪ್ಪ ಮಾಡ್ತಾರೆ ಅಂದರೆ, ಚೈನಾದಿಂದ ತುಂಬ ಕಡಿಮೆ ಬೆಲೆಗೆ ಕೌಂಟರ್ ಫಿಟ್ ಪಾರ್ಟ್ಗಳನ್ನು, ಒರಿಜಿನಲ್ ರೀತಿರುವಂಥ ಫೇಕ್ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೋತಾರೆ. ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ರೀಪ್ಯಾಕ್ ಮಾಡ್ತಾರೆ. ಹಾಕಬೇಕಾದ್ರೆ ಒರಿಜಿನಲ್ ಬ್ರ್ಯಾಂಡ್ ನೇಮೇ ಹಾಕ್ಬಿಡ್ತಾರೆ, ಆಯಿತಾ. ಸೊ ಈಗ ಸಿಕ್ಕಾಕೊಂಡವ್ರೆ ಮೋಸ್ಟ್ಲಿ ಈ ರಿಯಲ್ಮಿ, ಓಪೋ, ಒನ್ ಪ್ಲಸ್ ಕಂಪ್ನಿಯವರೇ ಈ ರೈಡನ್ನು ಮಾಡಿಸಿರ್ತಾರೆ. ಈಗ ಇಬ್ಬರನ್ನ ಅರೆಸ್ಟ್ ಮಾಡವ್ರೆ. ಮೋಸ್ಟ್ಲಿ ಒಂದು 2 ದಿನ ಬಿಟ್ಬಿಟ್ಟು ದುಡ್ಡು ಇಸ್ಕೊಂಡು ಕಳಿಸ್ತಾರೆ. ಈ ಫೇಕ್ ಪ್ರಾಡಕ್ಟನ್ನು ನಿಲ್ಸೋದು ತುಂಬ ಕಷ್ಟ, ಆಯಿತಾ. ಇವ್ರ ಥರ 1000 ಜನ ಮಾಡ್ತಾ ಇರ್ತಾರೆ. ನಮ್ಮ ಲೋಕಲ್ ಶಾಪ್ಗೆ ಹೋದರೆ ಅರ್ಧ ಒರಿಜಿನಲ್ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ರೆ, ಉಳಿದ ಅರ್ಧವನ್ನು ಫೇಕನ್ನೇ ಒರಿಜಿನಲ್ ಅಂತ ಸೇಲ್ ಮಾಡ್ತಾ ಇರ್ತಾರೆ. ಇದಕ್ಕೆ ಸೊಲ್ಯೂಷನ್ ಅಂತೂ ಇಲ್ಲ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ನೀಟ್ ಎಕ್ಸಾಮಿಂದ ಏನಪ್ಪ ಕಾಂಟ್ರವರ್ಸಿ ಯಾವಾಗಲೂ ಇದ್ದಿದೆ. ಮತ್ತೆ ಪೇಪರ್ ಲೀಕ್ ಆಗಿದೆ. ಏನೋ ಒಂದು ವಾರ ಮುಂಚೆನೇ ಟೆಲಿಗ್ರಾಮಲ್ಲೆಲ್ಲ ಓಡಾಡ್ತಾ ಇತ್ತಂತೆ. ಏನೋ ಒಂದು 500 ಪ್ರಶ್ನೆಗಳೇನೋ ಇತ್ತಂತೆ. 500 ಎಷ್ಟು 1000 ಪ್ರಶ್ನೆ ಇತ್ತಂತೆ. ಅದರಲ್ಲೇ ಎಷ್ಟೋ ಮೇಜರ್ ಬಂದಿದೆ ಅನ್ನೋ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ಎಕ್ಸಾಮ್ ಆಗುತ್ತೆ ಆಬ್ವಿಯಸ್ಲಿ. ಅಪ್ಪ, ಈ ಒಂದು ಎಕ್ಸಾಮಲ್ಲಿ ಚೆನ್ನಾಗಿ ಹಾನೆಸ್ಟಾಗಿ ಮಾಡಿರೋರದ್ದು ಕತೆ ಏನು ಯೋಚನೆ ಮಾಡಿ. ಹಿಂಗಾದರೆ ಯಪ್ಪ ದೇವ್ರೆ, ಒಂದು ಪೇಪರ್ ಲೀಕ್ ಅಂತ ತಡೆಯೋಕ್ಕಾಗಲ್ಲ ಅಂದರೆ ತುಂಬ ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ TCL ಅವರು ಒಂದು ಟಿ ವಿಯನ್ನು ಡಿಸ್ಪ್ಲೇ ಮಾಡಿದ್ದಾರೆ, ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ, ಆಯಿತಾ. ಲಿಟ್ರಲಿ ಈ ಟಿ ವಿಯ ಪೀಕ್ ಬ್ರೈಟ್ನೆಸ್ಸನ್ನು ಒಂದು ಡಿವೈಸ್ ಮುಖಾಂತರ ಟೆಸ್ಟ್ ಮಾಡ್ತಾ ಇದ್ದಾರೆ. ಇದು 85 ಇಂಚಿಂದು TCL X11L ಅಂತ. ಸೊ ಇದು ಕ್ವಾಂಟಮ್ ಡಾಟ್ ಮಿನಿ LED ಡಿಸ್ಪ್ಲೇ, ಆಯಿತಾ. ಸೊ ಇದರ ಪೀಕ್ ಬ್ರೈಟ್ನೆಸ್ಸು 11,000 ನಿಟ್ಸು. ಈವನ್ ಬಿಸಿಲಲ್ಲೂ ಕೂಡ ನಂಗೆ ಅನ್ನಿಸ್ದಂಗೆ ನಾವು ಆರಾಮಾಗಿ ಈ ಟಿ ವಿಯನ್ನು ನೋಡ್ಬೋದು. ನಂಗೆ ಅನ್ನಿಸ್ದಂಗೆ ನೋಡ್ತಾ ಇದ್ರೆ ಅವ್ನು ಆನ್ ಮಾಡ್ತಾನೆ, ಎಷ್ಟು ಬ್ರೈಟ್ ಆಗಿದೆ ಇವರು, ಯಪ್ಪ ಕ್ರೇಜಿ. ಆ ಡಿವೈಸಲ್ಲೂ ತೋರಿಸುತ್ತೆ ಹತ್ತತ್ರ 10,931 ನಿಟ್ಸ್ ಅಂತ. ಕ್ರೇಜಿ ಮಾತ್ರ. ಬರಬೇಕು ಈ ಥರ ಟಿ ವಿಗಳು ಗುರು. ಲಿಟ್ರಲಿ ಕಲರ್ಸ್ ಎಲ್ಲ ಹೆವಿ ಪಾಪ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಕರ್ನಾಟಕದ ಒಂದು ಡ್ರೋನ್ ಸ್ಟಾರ್ಟಪ್, ಕನ್ಫ್ಯೂಸ್ ಆಗಬೇಡಿ, ಏರ್ಬೌಂಡ್ ಅಂತ ಈ ಕಂಪನಿ ಹೆಸರು. ಇವರು ಒಂದು ಅಟಾನಮಸ್ ಡ್ರೋನನ್ನು ಅನ್ವೀಲ್ ಮಾಡಿದ್ದಾರೆ. ವರ್ಟಿಕಲ್ ಟೇಕ್ ಆಫ್ ಆಗುತ್ತೆ. 2.5 kg ವೆಯ್ಟ್ ಇರುವಂಥ ಡ್ರೋನ್ ಇದು. 60 km/h ತನಕ ಸ್ಪೀಡನ್ನು ಅಚೀವ್ ಮಾಡಬಲ್ಲಂಥ ಡ್ರೋನು. 40 km ರೇಂಜ್ ಇದೆ ಮತ್ತು 1 kg ಪೇಲೋಡನ್ನು ಎತ್ಕೊಂಡು ಇದು ಆರಬಲ್ಲಂಥ ಕೆಪಾಸಿಟಿ ಇರುವಂಥ ಡ್ರೋನು. ಸೊ ಎಮರ್ಜೆನ್ಸಿ ಮೆಡಿಕಲ್ ಪರ್ಪಸ್ಸಿಗೆ ನಂಗೆ ಅನ್ನಿಸ್ದಂಗೆ ಹೆವಿ ಯೂಸ್ ಆಗ್ಬೋದು. ಒಂದು ಜಾಗದಿಂದ ಸಿಟಿಯಲ್ಲ ಇನ್ನೊಂದು ಜಾಗಕ್ಕೆ ಆರಾಮಾಗಿ ನಾವು ಈ ಒಂದು ಡ್ರೋನ್ನ ಮುಖಾಂತರ ಎಮರ್ಜೆನ್ಸಿ ಮೆಡಿಸಿನ್ ಏನಾದರೂ ತುಂಬ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸೊ ಆಫ್ರಿಕಾದಲ್ಲಿ ಬ್ಲ್ಯಾಕ್ ಮಾಂಬಾ ಸಿಚುವೇಶನ್ ಬಂದರೂ ಕೂಡ ಈ ಥರ ಡ್ರೋನಲ್ಲಿ ತುಂಬ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಏನಂತೀರ ಅಲ್ವಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ನಮ್ಮ ದೇಶಕ್ಕೆ ಇದೀಗ ಒಂದು ಹೊಸ ರೀತಿಯ ಪ್ರೋಗ್ರಾಮನ್ನು ತಗೊಂಡ್ಬರ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಫೋನ್ಸ್ಗಳನ್ನು ರಿನ್ಯೂ ಮಾಡಿ ವಿತ್ ವಾರಂಟಿ ಸೇಲ್ ಮಾಡ್ತಾರೆ, ಸರ್ಟಿಫೈಡ್ ರಿನ್ಯೂಡ್ ಅಂತ. ಸೊ ಗ್ಯಾಲಕ್ಸಿ S25 ಆಗಿರ್ಬೋದು ಮತ್ತು A56, A36 ಫೋನ್ಸ್ಗಳನ್ನೆಲ್ಲ ರಿನ್ಯೂ ಮಾಡಿಬಿಟ್ಟು ಸೇಲ್ ಮಾಡ್ತಾರಂತೆ. ಮೋಸ್ಟ್ಲಿ ಈ ಫೋನ್ಸ್ಗಳು ನಾವು ರಿವ್ಯೂ ಮಾಡಿ ವಾಪಸ್ ಕಳ್ಸಿರ್ತೀವಲ್ಲ, ಅದೇ ಇರ್ಬೋದಾ ಅಂತ ನನಗೆ ಯಾಕೆ ಹಂಗೆ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ವಾರಂಟಿ ಎಲ್ಲ ಕೊಡ್ತಾರಂತೆ. ರೀಫರ್ಬಿಸ್ಟ್ ಮಾಡಿ ಹೊಸ ರೀತಿಯಲ್ಲಿ ಫೋನ್ನ ಸೇಲ್ ಮಾಡ್ತಾರೆ. ಫುಲ್ ಜೆನ್ಯೂನ್ ಪಾರ್ಟ್ಸ್ಗಳು, ವಾರಂಟಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಬರೀ 1,000 ರೂಪಾಯಿ 2,000 ರೂಪಾಯಿ ಕಡಿಮೆ ಮಾಡಿದ್ರೆ 1,000 2,000 ಅಲ್ಲಾಗೂ ಹೊಸ ತಗೊಬಿಡ್ತೀನಿ ಅಂತಾರೆ ಜನ. ಸ್ವಲ್ಪ ಪ್ರೈಸನ್ನು ಚೆನ್ನಾಗಿಟ್ಟರೆ ಜನ ಪರ್ಚೇಸ್ ಮಾಡ್ತಾರೆ ನಂಗೆ ಅನ್ನಿಸ್ದಂಗೆ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಬಜಾಜ್ ಚೇತಕ್ EV ಒಂದು ರೀತಿ ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡಿದೆ ಅಂತ ಅನ್ಬೋದು. ಇವ್ರದ್ದು ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆಗಿದ್ದು 2020ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 7,27,000 ಬಜಾಜ್ ಚೇತಕ್ EVಯನ್ನು ಅವ್ರು ಸೇಲ್ ಮಾಡಿದ್ದಾರೆ. ಕ್ರೇಜಿ, ಆಯಿತಾ. ಇವ್ರದ್ದು ಮಾರ್ಕೆಟ್ ಶೇರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. 2ನೇ ಸ್ಪಾಟ್ ನಮ್ಮ ದೇಶದಲ್ಲಿ. 20-22% ಮಾರ್ಕೆಟ್ ಶೇರ್ನ ಸದ್ಯಕ್ಕೆ ಇವ್ರು ಪಡ್ಕೋತಾ ಇದ್ದಾರೆ. ಇವ್ರದ್ದು ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ. ಎಲ್ಲ ಬೈಕ್ದು ಏನಾದರೂ ಒಂದು ಸರ್ವಿಸ್ ಇಶ್ಯೂ ಇದ್ದೇ ಇರುತ್ತೆ. ಇವ್ರದ್ದು ಕೂಡ ಇದೆ, ಓಲಾದು ಇದೆ, ಕೆಲವೊಬ್ಬರಂತೂ TVS ಇದೆ ಅಂತಾರೆ. ಒಟ್ಟಿನಲ್ಲಿ ಎಲ್ಲ ಬ್ರ್ಯಾಂಡಿಂದು ಇದ್ದಿದ್ದೆ ಅಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಸ್ಕರ್ಸ್ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ನೆಕ್ಸ್ಟಿಂದ ಈ ಫೀಚರ್ ಫಿಲಮ್ಗಳಲ್ಲಿ AI ಜನ್ರೇಟೆಡ್ ಇಮೇಜು, AI ಜನ್ರೇಟೆಡ್ ವಿಡಿಯೋಸ್ ಇದ್ದರೆ ಅದು ಆಸ್ಕರ್ಸ್ಗೆ ಕ್ವಾಲಿಫೈ ಆಗುವುದಿಲ್ಲ. ಸೊ ಎಲ್ಲ ಫುಲ್ಲು ಒರಿಜಿನಲ್ ಪ್ರಾಕ್ಟಿಕಲ್
ರೀತಿಯಲ್ಲೇ ಶೂಟ್ ಮಾಡಬೇಕು ಅಂತ ಆಸ್ಕರ್ಸ್ನವ್ರು ಹೇಳ್ತಾ ಇದ್ದಾರೆ. ಒಳ್ಳೆಯದು. ಈ CGI ಕೂಡ ಆ್ಯಕ್ಚುಲಿ ಒರಿಜಿನಲ್ ಅಲ್ವಾ, ಫೇಕೆ, ಅದುವೇ ಕಂಪ್ಯೂಟರ್ ಜನ್ರೇಟೆಡು. ಅದು ಕೂಡ ಒಂಥರ AI ಕ್ಲೋಸೇ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಅದು ಕ್ವಾಲಿಫೈ ಆಗುತ್ತೆ, ಏನಪ್ಪ ಅರ್ಥನೇ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿನವರು ಒಂದು ವೇರಬಲ್ ಕೂಲಿಂಗ್ ಡಿವೈಸನ್ನು ಲಾಂಚ್ ಮಾಡಿದ್ದಾರೆ. ತುಂಬ ಯುನೀಕ್ ಆಗಿದೆ. ಕುತ್ತಿಗೆಗೆ ನಾವು ಕನ್ನಡಕದ ರೀತಿ ಹಾಕ್ಕೊಳ್ಳೋದು, ಅದು ಕೂಲ್ ಏರನ್ನು ಬಿಡುತ್ತೆ. ಒಂದು ರಿಮೋಟ್ ಸಹ ಇದೆ, ಸೊ ನಾವು ಕಂಟ್ರೋಲ್ ಮಾಡ್ಬೋದು ಅದರಲ್ಲಿ. ಸೊ ಸಕ್ಕತ್ತಾಗಿರುತ್ತಲ್ವ. ಇದು USB Type-C ಇರುತ್ತಂತೆ, ಚಾರ್ಜ್ ಮಾಡ್ಕೋಬೋದು. ಬೆಂಕಿಗುರು, ನಮ್ಮ ದೇಶಕ್ಕೂ ಬರಬೇಕು ಈ ಥರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ನಂಗೆ ಗೊತ್ತಿಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಏನು ಅಂತ. ನಿನ್ನೆ ಬೆಳಗ್ಗೆ ಅನಿಸುತ್ತೆ, ಈ ಗೂಗಲ್ ಸರ್ಚ್ ಎಂಜಿನ್ನೇ ಸರ್ವರ್ ಡೌನ್ ಆಗಿತ್ತು. ನಾನು ಯಾವತ್ತೂ ಗೂಗಲ್ ಸರ್ವರ್ ಡೌನ್ ಆಗಿದ್ದು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ತುಂಬ ಕಡಿಮೆ ಇದಾಗದಾಯ್ತಾ. ಸೊ ಸರ್ವರ್ ಯಾರು ತೋರಿಸ್ತಾ ಇತ್ತು. ನಾನು ಶಾಕ್ ಆದೆ, ಏನಪ್ಪ ಇದು, ನಮ್ಮ ಅಕೌಂಟ್ ಏನಾರು ಆಯಿತಾ ಅಂತ. ಸೊ ಆ ಒಂದು ಇಮೇಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ಸೋಷಿಯಲ್ ಮೀಡಿಯಾ ಟ್ವಿಟರ್ನಲ್ಲೆಲ್ಲ ಶೇರ್ ಮಾಡ್ತಾಯಿದ್ರು ಗೂಗಲ್ದು ಏನಪ್ಪ ಆಯಿತು ಕತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಓಪೋನವರು 100 ಮೆಗಾ ಪಿಕ್ಸೆಲಿಂದು ಸೆಲ್ಫಿ ಕ್ಯಾಮ್ರಾವನ್ನು ಟೆಸ್ಟ್ ಮಾಡ್ತಾ ಇದ್ದಾರಂತೆ. ಮೋಸ್ಟ್ಲಿ ಫ್ಯೂಚರ್ ಫೋನ್ಗಳಲ್ಲಿ 100 ಮೆಗಾ ಪಿಕ್ಸೆಲಿಂದು ಸೆಲ್ಫಿ ಕ್ಯಾಮ್ರಾ ಬರಬಹುದು. ನಂಗೆ ಅನ್ನಿಸ್ತಂಗೆ 100 MP ಒಂದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟರೆ ಚೆನ್ನಾಗಿರುತ್ತೇನೋ, ಆಯಿತಾ. ಅದು ಕೂಡ ಫ್ಯೂಚರ್ನಲ್ಲಿ ಬರಬಹುದೇನೋ, ನೋಡೋಣ. 100 MP ಕೊಡ್ತಾರಂತೆ, ಹೆಂಗಿರುತ್ತೆ. 1:1 ಆಸ್ಪೆಕ್ಟ್ ರೇಷಿಯೋ ಅಂತೆ. ಸೊ ನಮಗೆ ಐಫೋನಲ್ಲಿ ಯಾವ ರೀತಿ ಸೆಂಟರ್ ಸ್ಟೇಜ್ ಕ್ಯಾಮ್ರಾ ಇರುತ್ತಲ್ವ, ಸೊ ಅದೇ ರೀತಿ ಇರಬಹುದು ನಂಗೆ ಅನ್ನಿಸ್ತಂಗೆ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಒಂದು ಹೊಸ ಡಿಸ್ಪ್ಲೇ ಟೆಕ್ನಾಲಜಿ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸೂಪರ್ ಬ್ರೈಟ್ನೆಸ್ ಇರುವಂಥ ಡಿಸ್ಪ್ಲೇ. ಬಿಸಿಲಲ್ಲೂ ಕೂಡ ಕಲರೆಲ್ಲ ತುಂಬ ಆ್ಯಕ್ಯುರೇಟಾಗಿ ಕಾಣೋ ರೀತಿ ಇರುವಂಥ ಒಂದು ಡಿಸ್ಪ್ಲೇ ಅಂತೆ. ಇದರ ಜೊತೆಗೆ ಈ OLED ಡಿಸ್ಪ್ಲೇಯಲ್ಲಿ ನಮಗೆ ಹಾರ್ಟ್ ಬೀಟ್ ಟ್ರ್ಯಾಕಿಂಗು, ನಮ್ಮದು ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತಲ್ವ, ಸೊ ಆ ಒಂದು ಸೆನ್ಸಾರ್ OLED ಒಳಗೆ ಇರುತ್ತೆ ಅಂತ ಏನೋ ಅದ್ರ ಬಗ್ಗೆನೂ ವರ್ಕ್ ಮಾಡ್ತಾ ಇದ್ದಾರಂತೆ. ಸೊ ನಾವು ನಮ್ಮ ಬೆರಳನ್ನು ಡಿಸ್ಪ್ಲೇ ಮೇಲಿಟ್ಟರೆ ಹಾರ್ಟ್ ರೇಟ್ ತೋರಿಸ್ಬಿಡುತ್ತೆ. ಕ್ರೇಜಿ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಮೋಸ್ಟ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುತ್ತಲ್ವ, ಆ ಜಾಗದಲ್ಲಿ ಇಡಬೇಕು ಅಂತ ಕಾಣುತ್ತೆ. ಒಟ್ಟಿಗೆ ಇದ್ರ ಮೇಲೆ ಸ್ಟಡಿ ನಡೀತಾ ಇದೆ. ಮತ್ತು ಪ್ರೈವೇಸಿ ಡಿಸ್ಪ್ಲೇನ ಕೂಡ ಏನೋ ತುಂಬ ಇಂಪ್ರೂವ್ ಮಾಡ್ತಾರಂತೆ. ನೆಕ್ಸ್ಟು ಸ್ವಲ್ಪನೂ ಕೂಡ ಕ್ಲಾರಿಟಿ ಡೌನ್ ಆಗ್ದಂಗೆ ನಮಗೆ, ಅಂದರೆ ಫ್ರಂಟಲ್ಲಿರೋರಿಗೆ. ಸೊ ಇಂಟ್ರೆಸ್ಟಿಂಗ್, ನೋಡೋಣ ಯಾವಾಗ ಬರುತ್ತಿದ್ದು ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿನವರು ಸೋನಿ Xperia 1.8 ಅಂತ ಒಂದು ಹೊಸ ಫೋನ್ನ ಗ್ಲೋಬಲಿ ಲಾಂಚ್ ಮಾಡಿದ್ದಾರೆ. ಸುಮಾರು 1,60,70,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಲಾಂಚ್ ಆಗೋ ಡೌಟೇ ಆಯಿತಾ. ಸ್ಪೆಸಿಫಿಕೇಷನ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. OLED ಡಿಸ್ಪ್ಲೇ, LTPO 120 Hz ರಿಫ್ರೆಶ್ ರೇಟು, 4 ವರ್ಷಗಳ OS ಅಪ್ಡೇಟ್ ಕೊಡ್ತಾರಂತೆ. ಸ್ನ್ಯಾಪ್ಡ್ರ್ಯಾಗನ್ 8L8 Gen 5. ನೋಡೋಕ್ಕೂ ಕೂಡ ಫೋನ್ ಸಕ್ಕತ್ತಾಗಿದೆ, ಯೂನಿಕ್ ಆಗಿದೆ. ಡಿಫ್ರೆಂಟ್ ಕಲರ್ಸ್ನಲ್ಲಿ ಅವೈಲೇಬಲ್ ಇದೆ. 5000 mAh ಕೆಪಾಸಿಟಿ ಬ್ಯಾಟ್ರಿ, 30 ವ್ಯಾಟ್ ಚಾರ್ಜಿಂಗ್, ವೈರ್ಲೆಸ್ ಚಾರ್ಜಿಂಗ್ ಇದೆ. ಮತ್ತು ಕ್ಯಾಮ್ರಾ ರೇರಲ್ಲಿ 48 MP, 3 ಫ್ರಂಟ್ ಮಾತ್ರ 12 MP ಇದೆ. Zeiss ಅವ್ರದ್ದು T-Star ಕೋಟಿಂಗ್ ಸಹ ಇದೆ ಇದಕ್ಕೆ, ವಿವೋ ಫೋನ್ ರೀತಿಯಲ್ಲೇ. ಸೊ ಓಕೆ, ಸ್ಪೆಸಿಫಿಕೇಷನ್ ಸುಮಾರಾಗಿದೆ, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತಲ್ವಾ. ಓಕೆ, ನಮ್ಮ ದೇಶದಲ್ಲಿ ಲಾಂಚ್ ಆಗಿರೋ ಚೆನ್ನಾಗಿರೋದು. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.